ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ. ಪಿರಿಯಾಪಟ್ಟಣ ಟಿವಿಯಲ್ಲಿ ಹಿರಿಯ ಮೇಲ್ವಿಚಾರಕ ಆ, ಆಗಿದ್ದೇನೆ. ನಮ್ ಜೊತೆ ಟಿಬಿಗೆ ಚಾಂಪಿಯನ್ ಆಗಿರೋಂತ ಪ್ರವೀಣ್ ಅವ್ರು ಬಂದಿದ್ದಾರೆ. ಇವರು ಏನಕ್ಕೆ ಬಂದಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವ್ರು ಪರಿಚಯ ಮಾಡ್ಕೊತಾರೆ. ನಮಸ್ಕಾರ ಪ್ರವೀಣ್ ಅವ್ರೆ. ನಮಸ್ಕಾರ ಸರ್. ಕಳಿಸ್ತೀನಿ. ಈಗ ಪರಿಚಯ ಮಾಡ್ಕೊಳ್ಳಿ. ಏನಕ್ಕೆ ಬಂದಿದ್ದಾರೆ ಪ್ರವೀಣ್? ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ. ಹ್ಮ್ ನಾನು ಮಾಲಂಗಿ ಗೋಮಳ ಗ್ರಾಮದಲ್ಲಿ ಹೊಸವಾಗಿದ್ದೇನೆ. ಹ್ಮ್ ನಾನು ಟಿವಿ ಚಾಂಪಿಯನ್ ಅಲ್ಲಿ ಗೆದ್ದು ಬಂದಿದ್ದೇನೆ. ಹ್ಮ್ ಪ್ರವೀಣ್ ಅವರೇ, ನಿಮ್ಮ ಏನು ಉದ್ಯೋಗ ಮಾಡ್ತೀರಾ ಪ್ರವೀಣ್ ಅವರೇ? ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ವ್ಯವಸಾಯ ಮಾಡ್ತಿದ್ದೀರಾ? ನಿಮ್ ಕುಟುಂಬದಲ್ಲಿ ಯಾರು ಇದ್ದಾರೆ ಪ್ರವೀಣ್ ಅವರೇ? ನಾನು, ನನ್ನ ತಾಯಿ ಮತ್ತೆ ಮಗು, ನನ್ನ ಮಿಸಸ್. 3 ಜನ ಇದ್ದೀರಾ? 4 ಜನ ಇದೆ. 4 ಜನ ಇದ್ದೀರಾ? ನಿಮ್ಗೆ ಈ ಟಿಬಿ ಯಾವಾಗ ಬಂತು ಪ್ರವೀಣ್ ಅವರೇ? ನನಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣಿಸ್ಕೊಳ್ತದೆ. ಯಾವ ರೀತಿ ತಿಳಿತು ನಿಮ್ಗೆ ಟಿಬಿ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ತೂಕ ಕಡಿಮೆ ಆಗಿತ್ತು. ಮತ್ತೆ ನೈಟ್ ಅಲ್ಲಿ ಬೆವರೋದು, ಮತ್ತೆ ಅವಾಗ ಜ್ವರ ಬರೋದು, ಮತ್ತೆ ಉಸಿರಾಟಕ್ಕೆ ತೊಂದರೆ ಆಗಿರೋದ್ರಿಂದ ಆತರ ಕಂಡು ಬಂತು. ಆಮೇಲೆ ಏನ್ ಮಾಡಿದ್ರಿ ಟಿಬಿ ಬಂದ್ಮೇಲೆ? ಇದು TB ಬಂತು ಅಂತ ನಿಮ್ಗೆ ಭಯ ಆತರ ಆಯ್ತಾ? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಭಯ ಆಯ್ತು. ಮತ್ತೆ ಅದು ಮೆಡಿಸಿನ್ ಎಲ್ಲ ತಗೊಂಡಾಗ ಆತರ ಏನು ಭಯ ಅನ್ಸ್ಲಿಲ್ಲ ನಮ್ಗೆ. ನಿಮ್ಗೆ ಫಸ್ಟ್ ಟಿಬಿನ ಎಲ್ಲಿ ಟೆಸ್ಟ್ ಮಾಡಿದ್ರು? ಎಲ್ಲಿ ಹೋಗಿದ್ರಿ? ನಾವು ಮೈಸೂರು ಸ್ಯಾನಿಟೋರಿಯಂ ಹಾಸ್ಪಿಟಲ್ ಅಲ್ಲಿ ತೋರಿಸ್ತೀವಿ ಸರ್. ಸ್ಯಾನಿಟೋರಿಯಂ ತೋರಿಸಿದ್ರಾ? ಅವಾಗ ಅಲ್ಲಿ ಟಿಬಿ ಆಯ್ತು ಅಂತ ಗೊತ್ತಾಯ್ತು ನಿಮ್ಗೆ? ಹೌದೌದು. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಅಲ್ಲಿಂದ ಪಿರಿಯಾಪಟ್ಟಣ ಹಾಸ್ಪಿಟಲ್ ರೆಫರ್ ಮಾಡಿದ್ರು. ಮತ್ತೆ ಇಲ್ಲಿ ಜಗದೀಶ್ ಸರ್ ಮತ್ತೆ ಅಶೋಕ್ ಸರ್ ಹತ್ರ ಬಂದು ನಾವು ಮೆಡಿಸಿನ್ ಕಂಟಿನ್ಯೂ ಮಾಡ್ಕೊಂಡು. ನಿಮ್ಗೆ ಭಯ ಆಯ್ತು ಅಂದ್ರಲ್ಲ, ಆಮೇಲೆ ಯಾವ ರೀತಿ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ರು? ಹಾ ಸರ್, ಜಗದೀಶ್ ಸರ್ ಅವರು ಮತ್ತೆ ಅಶೋಕ್ ಸರ್ ಇಬ್ರುನು ಒಳ್ಳೆ ಫುಡ್ ತಗೋಬೇಕು, ಏನು ಭಯ ಪಡೋ ಹಾಗಿಲ್ಲ ಅಂತೇಳಿ ಅವ್ರು ಕೌನ್ಸಿಲಿಂಗ್ ಕೊಟ್ಟಾಗ ನಮ್ಗೆ ಸ್ವಲ್ಪ ಧೈರ್ಯ ಬಂತು ಸರ್. ಮತ್ತೆ ಮಾತ್ರೆ ಯಾವ ತರ ತಗೊಂಡ್ರಿ ಸರ್? ಮಾತ್ರೆ ಅಂತ ಹೇಳಿದ್ರೆ ಡೈಲಿ 4 ಮಾತ್ರೆ ಬೆಳಿಗ್ಗೆ ತಗೊಳ್ತಿದ್ದೆ. ಬೆಳಿಗ್ಗೆ ಊಟ ಆದ್ಮೇಲೆ ತಗೋತಿದ್ರಾ? ಹೌದು ಸರ್. ಆಮೇಲೆ ನಿಯಮಿತ ಮಾತ್ರೆ ತಗೊಂಡ್ರಾ? ಒಂದು ದಿನಾನು ಬಿಡದೆ ನಿಯಮಿತವಾಗಿ ಮಾತ್ರೆ ತಗೊಂಡಿದ್ದೀನಿ. ಮತ್ತೆ ನೀವು ಅವಾಗ ಬಂದು ಟೆಸ್ಟ್ ಮಾಡ್ಸ್ಕೊತಿದ್ರಾ? ಹೌದು ಸರ್, ತಿಂಗಳು ಬಂದು ಚೆಸ್ಟ್ ಎಕ್ಸ್ರೇ ಮತ್ತೆ ಸ್ಕೂಟಮ್ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಿದ್ರು. ಮತ್ತೆ ನೀವೇ ಬಂದು ಮಾತ್ರೆ ತಗೋತಿರೋ? ಆಶಾ ಕಾರ್ಯಕರ್ತರು ಯಾರೋ ಬಂದು ನಿಮ್ಮ ಮನೆಗೆ ಮಾತ್ರೆ ತಂದ್ಕೊಡ್ತಿದ್ರ? ಇಲ್ಲ, ಅವರು ಮನೆಗೆಲ್ಲ ತಲುಪಿಸ್ತಿದ್ರು. ಆಶಾ ಕಾರ್ಯಕರ್ತರು ಮತ್ತೆ ಅರುಣ್ ಸರ್ ಅಂತ ಇದ್ರು, ಅವರೆಲ್ಲ ಬಂದು ಮನೆಗೇನೆ ಮೆಡಿಸಿನ್ ತಲುಪಿಸ್ತಾ ಇದ್ರು. ಎಷ್ಟು ತಿಂಗಳು ಟೋಟಲ್ ಮಾತ್ರೆ ತಗೊಂಡ್ರಿ? 6 ತಿಂಗಳು ತಗೊಂಡಿದ್ದೀನಿ ಸರ್ ನಾನು. 6 ತಿಂಗಳು ಬಿಡದೆ ತಗೊಂಡ್ರ? ಹೌದು. ಆಮೇಲೆ ನಿಮ್ಮ ಕುಟುಂಬದಲ್ಲಿ ಈಗ ಟಿವಿ ಬಂದಿದೆ ಅಂದಾಗ ನಿಮ್ ಕುಟುಂಬದಲ್ಲಿ ಎಲ್ಲಾರ್ಗು ಟೆಸ್ಟ್ ಮಾಡ್ಸಿದ್ರ ಪ್ರವೀಣ್ ಅವ್ರೆ? ಹಾ ಸರ್, ಮಾಡ್ಸಿದೀವಿ. ಎಲ್ಲರಿಗೂ ಸ್ಫೋಟಮ್ ಟೆಸ್ಟ್ ಮಾಡ್ಸಿದೀವಿ, ಯಾರಿಗೂ ಏನು ಸಮಸ್ಯೆ ಆಗ್ಲಿಲ್ಲ ಸರ್. ಎಲ್ಲಾರ್ದು ಸ್ಫೋಟಮ್ ಟೆಸ್ಟ್ ಎಲ್ಲ ಮಾಡ್ಸಿದ್ರ? ಯಾರಿಗೂ ಏನು ಸಮಸ್ಯೆ ಬಂದಿಲ್ಲ? ಇಲ್ಲ ಸರ್. ಮತ್ತೆ ಪ್ರವೀಣ್ ಅವ್ರೆ, ಈಗ ನೀವು ಟಿವಿ ಬಂದಾಗ ನಿಮ್ಗೆ ಹೆಂಗಾಯ್ತು, ಏನಾಯ್ತು, ಎಲ್ಲಿಂದ ಬಂದ್ರಿ, ಫಸ್ಟ್ ಎಲ್ಲಿ ಎಷ್ಟೇ ತೊಂದರೆ ಪಟ್ರಿ, ಅದನ್ನ ಸ್ವಲ್ಪ ವಿವರವಾಗಿ ಹೇಳಕ್ಕಾಗುತ್ತಾ? ಫಸ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಹೆದರಿಕೆ ಆಗಿತ್ತು. ಏನೋ ಇದು ದೊಡ್ಡದೊಂದು ಕಾಯಿಲೆ ಆಗಿದೆ ಅಂತ ಹೇಳಿ. ಮತ್ತೆ ಅದಕ್ಕೆ ಔಷಧಿಗಳೆಲ್ಲ ಇದೆ, ಯಾವ್ದು ತರದ ತೊಂದರೆಗಳೇನು ಆಗೋದಿಲ್ಲ. ನಿಯಮಿತವಾಗಿ ನಾವು ಮೆಡಿಸಿನ್ ನ ತಕೊಂಡ್ರೆ ನಾವು ಸಂಪೂರ್ಣವಾಗಿ ಗುಣಮುಖರಾಗ್ತೀವಿ. ಆಮೇಲೆ ನಿಮ್ಗೆ ಈಗ ಸರ್ಕಾರದಿಂದ ಏನಾರ ಪೌಷ್ಟಿಕಾಂಶಕ್ಕೆ ಏನಾರ ನಿಮ್ಗೆ ಹಣ ಏನಾರ ಕೊಡ್ತಿದ್ರ? ಹೌದು ಸರ್, ಪೌಷ್ಟಿಕಾಂಶಕ್ಕೆ ಪ್ರತಿ ತಿಂಗಳು 500 ರೂಪಾಯಿ ಹಣವನ್ನು 6 ತಿಂಗಳವರೆಗೂ ಜಮಾ ಮಾಡಿದ್ದಾರೆ ನಮ್ಮ ಅಕೌಂಟ್ಗೆ ನೇರವಾಗಿ. ಅದು ನಿಮ್ಗೆ ತುಂಬಾ ಅನುಕೂಲ ಆಯ್ತಾ? ಹೌದು ಸರ್. ಅಲ್ಲಿಂದ ಪ್ರೋಟೀನ್ ಪೌಡರ್ ಏನಾರ ಕೊಡ್ತಿದ್ರ ನಿಮ್ಗೆ? ಹೌದು ಸರ್, ತಿಂಗಳು ಪ್ರೋಟೀನ್ ಪೌಡರ್ ಕೊಡ್ತಿದ್ರು. ಪ್ರೋಟೀನ್ ಪೌಡರ್ ಮತ್ತೆ 500 ರೂಪಾಯಿಗೆ ಪೌಷ್ಟಿಕಾಂಶಕ್ಕೆ ನಿಮ್ಗೆ ಹಣ ಕೊಡ್ತಾ ಇದ್ರು. ಮತ್ತೆ ನಿಮ್ ತರನೇ ಬದುಕ್ತಾ ಇರುವ ಟಿಬಿಯಿಂದ ಬಳಲುತ್ತಾ ಇರೋರಿಗೆ ನೀವ್ ಏನಾರ ಒಂದು ಸಂದೇಶ ಕೊಡಕ್ಕೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಪ್ರವೀಣ್ ಅವರೇ. ಸಂದೇಶ ಅಂತ ಹೇಳಿದ್ರೆ ಸರ್, ಈಗ ಟಿವಿ ಅನ್ನೋದು ಹೇಳ್ಕೊಳ್ಳುವಂತ ಕಾಯಿಲೆ ಏನಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಮೆಡಿಸಿನ್ಗಳಿದೆ. ಮತ್ತೆ ಟಿವಿನ ಮರೆ ಮಾಡ್ಬಾರ್ದು. ಟಿವಿನ ಮರೆ ಮಾಡಬಾರ್ದು. ಯಾಕೆ ಅಂದ್ರೆ ಬಂದು ನಾವು ಧೈರ್ಯವಾಗಿ ಟೆಸ್ಟ್ ಮಾಡ್ಕೊಂಡು ಚಿಕಿತ್ಸೆನ ಪಡಿಬೇಕು. 2 ವಾರಕ್ಕಿಂತ ಹೆಚ್ಚು 2 ವಾರಗಳ ನಂತರ ನಾವು ಟಿವಿಯನ್ನು ಹರಡಿಸುವುದನ್ನು ತಡೆಗಟ್ಟಬಹುದು. ಕರೆಕ್ಟ್ ಆಗಿ ನಾವು ಮೆಡಿಸಿನ್ ತಗೊಂಡು ಇದ್ ಮಾಡಿದ್ರೆ ಇಡೀ ನಮ್ಮ ಗ್ರಾಮ ಆಗ್ಲಿ, ನಮ್ಮ ತಾಲೂಕು ಆಗ್ಲಿ, ನಮ್ಮ ಜಿಲ್ಲೆ ಆಗ್ಲಿ, ನಮ್ಮ ಇಡೀ ಇಂಡಿಯಾನೇ ನಾವು ಟಿವಿ ಆಗಿ ಬಳಸಬಹುದು. ಭಯ ಪಡುವಂತದ್ದೇನಿಲ್ಲ, ಮರೆಮಾಚುವಾಗಿ ಏನಿಲ್ಲ. ಬಂದು ಧೈರ್ಯವಾಗಿ ಮಾತ್ರೆಗಳನ್ನ ತಗೊಂಡ್ರೆ, ನಿಯಮಿತವಾಗಿ ಮಾತ್ರೆಗಳನ್ನ ಸೇವನೆ ಮಾಡಿದ್ರೆ ಏನು ಸಮಸ್ಯೆಗಳು ಆಗೋದಿಲ್ಲ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ಹೆಲ್ತ್ ಫೆಸಿಲಿಟಿ ಎಲ್ಲ ಇದೆ ಗೌರ್ಮೆಂಟ್ ಎಲ್ಲ. ಹೌದೌದು. ಎಲ್ಲಿಗೆ ಹೋದ್ರು ನಾವು ಇಂತ ಟಿವಿ ಪೇಷಂಟ್ ಅಂತ ಹೇಳಿದ್ರೆ ಫಸ್ಟ್ ಆದ್ಯತೆ ನಮಗಿರುತ್ತೆ, ಮತ್ತೆ ಬೇರೆ ಪೇಷಂಟ್ ಇರುತ್ತೆ.
ಎಲ್ಲ ಫ್ರೀ ಇರುತ್ತೆ. ಹೌದು, ಎಲ್ಲ ಫ್ರೀ ಇರುತ್ತೆ. ಹೆದರ್ಕೋಬೇಡಿ, ಇಲ್ಲ ಬಂದು ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ಹೌದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.